ನೀವು ಯಾವತ್ತಾದರೂ ಸಿಮ್ಯುಲೇಷನ್ ಗೇಮ್ಸ್ಗಳನ್ನು ಆಡಿದ್ರಾ? ಸಿಮ್ಯುಲೇಷನ್ ಗೇಮ್ಸ್ ಅಂದರೆ ಆ ಗೇಮಲ್ಲಿ ಇದ್ದಾಗ ಸರೌಂಡಿಂಗ್ಸ್ ಇಲ್ಲಿರೋ ಆಬ್ಜೆಕ್ಟು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಎಕ್ಸಾಂಪಲ್ ಆಗಿ ನೀವು GTA 5 ಅಥವಾ ಮೈನ್ಕ್ರಾಫ್ಟ್ ಅಂತ ಗೇಮ್ಗಳನ್ನು ಆಡಿರ್ಬೋದು. ಈ ಗೇಮ್ಗಳಲ್ಲಿ ನಿಮ್ಮ ಕ್ಯಾರೆಕ್ಟರ್ನ ಮೂಮೆಂಟ್ ಮಾಡಿದಾಗ ಆ ಕ್ಯಾರೆಕ್ಟರ್ನ ಸುತ್ತಮುತ್ತಲಿರೋ ಆಬ್ಜೆಕ್ಟು ಮತ್ತು NPC ಜನ್ರೇಟ್ ಆಗುತ್ತೆ. NPC ಅಂದರೆ ನಾನ್ ಪ್ಲೇಯಿಂಗ್ ಕ್ಯಾರೆಕ್ಟರ್, ಅಂದರೆ ಗೇಮ್ನಲ್ಲಿ ಇರೋ ಅದರ್ ಕ್ಯಾರೆಕ್ಟರ್ಸ್. ಆದರೆ ನೀವು ಯಾವತ್ತಾರು ಇಮ್ಯಾಜಿನ್ ಮಾಡಿದ್ದೀರಾ ನಾವೆಲ್ಲರೂ ರಿಯಲ್ಲ ಅಥವಾ ಈ ವರ್ಲ್ಡು ರಿಯಲ್ಲ ಅಂತ? ಅಥವಾ ನಾವು ಯಾವುದೋ ಸಿಮ್ಯುಲೇಷನ್ ಗೇಮಲ್ಲಿ ಇದ್ದೀವ? ನಮ್ಮ ಸುತ್ತಮುತ್ತ ಇರೋ ಆಬ್ಜೆಕ್ಟು ರಿಯಲ್ಲ? ಹಾಗೆ ನೋಡಿದರೆ ನಮ್ಮ ಸುತ್ತಮುತ್ತ ಇರೋ ಆಬ್ಜೆಕ್ಟ್ನ ಅಬ್ಸರ್ವ್ ಮಾಡೋಕ್ಕೆ ಮಾತ್ರ ಸಾಧ್ಯ. ಸೊ ನಾವು ನಮ್ಮ ಸರೌಂಡಿಂಗ್ಸ್ನ ಅಬ್ಸರ್ವ್ ಮಾಡಬೇಕಿದ್ರೆ ನಾವು ಯಾವುದನ್ನು ನೋಡೋಕ್ಕಾಗಲ್ವೋ ಅದೆಲ್ಲದೂ ಇರುತ್ತಾ ಇಲ್ವಾ? ಅಥವಾ ನಾವು ಗೇಮ್ನಲ್ಲಿ ನಮ್ಮ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಥರ ಬೇರೆ ಯಾರಾದರೂ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರಾ? ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಮುಂಚೆ ನಾವು ಸಿಮ್ಯುಲೇಷನ್ ಥಿಯರಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. I think most likely this is just about probability. There are many simulations. These simulations are, we might as well call them reality, or you could call them multiverse. ಈ ಜಗತ್ತು ಎಷ್ಟು ದೊಡ್ಡದಾಗಿದೆ ಅಂತ ಇಮ್ಯಾಜಿನ್ ಮಾಡಿದ್ದೀರಾ? ಇಲ್ಲಿ ತುಂಬ ಯೂನಿವರ್ಸಸ್ ಇದೆ. ಅದರಲ್ಲಿ ನಮ್ಮ ಯೂನಿವರ್ಸ್ ಕೂಡ ಒಂದು. ನಮ್ಮ ಯೂನಿವರ್ಸಸ್ಸಲ್ಲಿ ಮಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಇದೆ. ಇದೇ ಆ ಮಿಲಿಯನ್ಸ್ ಆಫ್ ಗ್ಯಾಲಕ್ಸೀಸಲ್ಲಿ ನಮ್ಮದು ಮಿಲ್ಕಿ ವೇ ಗ್ಯಾಲಕ್ಸಿ. ಆ ಗ್ಯಾಲಕ್ಸಿಲಿ ಥೌಸಂಡ್ಸ್ ಆಫ್ ಪ್ಲ್ಯಾನೆಟ್ಸ್ ಇದೆ. ಅದರಲ್ಲಿ ನಮ್ಮ ಭೂಮಿ ಕೂಡ ಒಂದು. ಆ ಭೂಮಿಲಿ 800 ಕೋಟಿ ಜನ ಇದ್ದಾರೆ. ಅದರಲ್ಲಿ ನಾನು ಒಬ್ಬ, ನೀವು ಒಬ್ಬರು. ಸೊ ನಮ್ಮ ಜಗತ್ತು ಆಲ್ವೇಸ್ ಎಕ್ಸ್ಪ್ಯಾಂಡಿಂಗ್. ನಮ್ಮ ಜಗತ್ತು ಎಷ್ಟು ದೊಡ್ಡ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದರಿಂದ ನಾವು ಏಲಿಯನ್ಸ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಯೂನಿವರ್ಸ್ ಅಷ್ಟು ದೊಡ್ಡ ಇದೆ. ಸೊ 0.0001% ಚಾನ್ಸ್ ಇರ್ಬೋದು ಯಾರೋ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ಬೋದು. ನಾನು ಇದು ಕಂಪ್ಲೀಟಾಗಿ ರಿಯಲ್ ಅಂತ ಹೇಳಕ್ಕೆ ಹೋಗಲ್ಲ, ಆದರೆ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಈ ಆರ್ಗ್ಯುಮೆಂಟ್ ದಟ್ ಈಸ್ ನಾವು ಸಿಮ್ಯುಲೇಷನಲ್ಲಿ ಇದ್ದೀವಿ ಅಂತ ಹೇಳೋದು ಮೂರ್ಖತನ ಅನಿಸ್ಬೋದು. ಆದರೆ ಗಮನಿಸಿ ನೋಡಿದಾಗ ಇದರ ಪಾಸಿಬಿಲಿಟಿ ಗೊತ್ತಾಗ್ಬೋದು. ನೀವು ವಸ್ತುಗಳನ್ನು ಹೇಗೆ ಅಬ್ಸರ್ವ್ ಮಾಡ್ತೀರಾ? ನೀವು ವಸ್ತುನ ನೋಡಿರ್ತೀರಾ, ಸ್ಮೆಲ್ ಮಾಡ್ತೀರಾ, ಅಂದರೆ ನಿಮ್ಮ ಇಂದ್ರಿಯ ಶಕ್ತಿಗಳಿಂದ ಅದನ್ನು ಅಬ್ಸರ್ವ್ ಮಾಡ್ತೀರಾ. ಇದನ್ನು ಸಬ್ಜೆಕ್ಟಿವ್ ರಿಯಾಲಿಟಿ ಅಂತ ಹೇಳ್ತಾರೆ. ಆ ರಿಯಾಲಿಟಿ ಬೇಸ್ಡ್ ಆನ್ ಯುವರ್ ಪರ್ಸ್ಪೆಕ್ಟಿವ್. ನೀವು ಅಬ್ಸರ್ವ್ ಮಾಡಿದ ಎಲ್ಲ ವಿಷಯಗಳನ್ನು ನಿಮ್ಮ ನ್ಯೂರಾನ್ಸ್ ಮೂಲಕ ಟ್ರಾವೆಲ್ ಮಾಡಿ ನಿಮ್ಮ ಬ್ರೈನಿಗೆ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ. ಸೊ ನಾವು ಅದನ್ನು ಪರ್ಸೀವ್ ಮಾಡ್ತೀವಿ. ಆದರೆ ನೀವು ಆಬ್ಜೆಕ್ಟಿವ್ ರಿಯಾಲಿಟಿ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಸಾಧ್ಯನಾ? ಆಬ್ಜೆಕ್ಟಿವ್ ರಿಯಾಲಿಟಿ ಅಂದರೆ ಆ ರಿಯಾಲಿಟಿ ವಿಚ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಯುವರ್ ನಾಲೆಡ್ಜ್. ಅಂದರೆ ಅದು ಒಂದು ರಿಯಾಲಿಟಿ, ಅದು ನೀವು ಈಗ ಅಬ್ಸರ್ವ್ ಮಾಡ್ದೇನೂ ಎಕ್ಸಿಸ್ಟೆನ್ಸಲ್ಲಿ ಇದೆ ಅಂತ ಆಗಬೇಕು. ಆದರೆ ಇದು ಸಾಧ್ಯ ಇಲ್ಲ. ಯಾಕಂದರೆ ನೀವು ಒಂದು ವಸ್ತುನ ಅಬ್ಸರ್ವ್ ಮಾಡದೆ ಅದಿದೆ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಅಲ್ಲ. ಫಾರ್ ಎಕ್ಸಾಂಪಲ್, ನಾನೀಗ ಹೇಳ್ತೀನಿ ಹೊರಗಡೆ ಮಳೆ ಬರ್ತಾ ಇದೆ ಅಂತ, ಆದರೆ ನೀವು ಹೇಳ್ತೀರಿ ಹೊರಗಡೆ ಬಿಸಿಲಿದೆ ಅಂತ. ಆದರೆ ಆಬ್ಜೆಕ್ಟಿವ್ ರಿಯಾಲಿಟಿ ಯಾವುದೋ ಒಂದು ಇರೋಕ್ಕೆ ಸಾಧ್ಯ. ಸೊ ಹಾಗಿದ್ರೆ ನಿಮಗೆ ಪ್ರೂವ್ ಮಾಡೋಕ್ಕಾಗುತ್ತಾ ನಿಮ್ಮ ಮನಸ್ಸಿನ ಹೊರಗಡೆ ಇರೋದೆಲ್ಲ ರಿಯಲ್ ಅಂತ? ಎಕ್ಸಾಂಪಲ್ಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಬ್ಜೆಕ್ಟ್ಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್. ಆದರೆ ನಿಮಗೆ ಆ ಆಟಮ್ಸ್ ಕಾಣಿಸುತ್ತಾ? ಆ ಆಟಮ್ಸಲ್ಲಿರೋ ಎಲೆಕ್ಟ್ರಾನ್ಸ್ ಕಾಣಿಸುತ್ತಾ? ನೀವು ಅದನ್ನ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದರೆ ಮಾತ್ರ ಅದು ನಿಮಗೆ ಕಾಣಿಸುತ್ತೆ. ಇದೇ ಪ್ರಿನ್ಸಿಪಲ್ನ ನಾವು ಸಿಮ್ಯುಲೇಷನ್ ಯೂನಿವರ್ಸಿಗೆ ಅಪ್ಲೈ ಮಾಡ್ಬೋದು. ಈ ಇಡೀ ಜಗತ್ತನ್ನು ಸಿಮ್ಯುಲೇಟ್ ಮಾಡೋಕ್ಕೆ ತುಂಬ ಕಂಪ್ಯೂಟಿಂಗ್ ಪವರ್ ಬೇಕಾಗ್ಬೋದು. ನೀವು ಗೇಮ್ನಲ್ಲಿ ಕೇಳಿರ್ಬೋದು ಅಥವಾ ನೋಡಿರ್ಬೋದು ರೆಂಡರಿಂಗ್ ರೇಟ್ ಅಂತ. ಅಂದರೆ ಇಮ್ಯಾಜಿನ್ ಮಾಡಿ, ಈ ಇಡೀ ಯೂನಿವರ್ಸನ್ನು ಸಿಮ್ಯುಲೇಟ್ ಮಾಡೋಕ್ಕೆ ಎಷ್ಟು ರೆಂಡರಿಂಗ್ ರೇಟ್ ಬೇಕಾಗ್ಬೋದು ಅಂತ. ಸೊ ಈ ಯೂನಿವರ್ಸಲ್ಲಿ ಯಾವಾಗ ನೀವು ಥಿಂಗ್ಸ್ನ ಅಬ್ಸರ್ವ್ ಮಾಡ್ತೀರೋ ಆವಾಗ ಮಾತ್ರ ರಿಯಲ್ ಅನಿಸುತ್ತೆ. ಈಗ ಒಂದು ಮರ ಬಿತ್ತು ಅಂದ್ಕೊಳ್ಳಿ, ಆದರೆ ಅದನ್ನ ನೋಡೋಕ್ಕೆ ಯಾರೂ ಇಲ್ಲ, ಆವಾಗ ಅದು ಬೀಳುತ್ತಾ? ಆದರೆ ಇನ್ ಸಿಮ್ಯುಲೇಷನ್ ಆ ಮರ ಬೀಳೋದೇ ಇಲ್ಲ, ಯಾಕಂದರೆ ಅಲ್ಲಿ ನೋಡೋಕ್ಕೆ ಯಾರೂ ಇರಲ್ಲ. ನಿಮಗೆ ಇದು ಪರ್ಫೆಕ್ಟ್ ವರ್ಡ್ ಅಂತ ಅನಿಸ್ಬೋದು,
ಆದರೆ ಹೈಸನ್ಬರ್ಗ್ ಪ್ರಿನ್ಸಿಪಲ್ ಪ್ರಕಾರ ಅನ್ಲಿಮಿಟೆಡ್ ಕಂಪ್ಯೂಟಿಂಗ್ ಪವರ್ ಇದ್ದರೂ ಪರ್ಫೆಕ್ಟ್ ಸಿಮ್ಯುಲೇಷನ್ ಮಾಡೋಕ್ಕೆ ಆಗಲ್ಲ. ದೇರ್ ವಿಲ್ ಬಿ ಇನ್ಅಕ್ಯುರಸೀಸ್. ಮತ್ತು ಫರ್ಮಿ ಪ್ಯಾರಡಾಕ್ಸ್ ಪ್ರಕಾರ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಕೂಡ ಇರಬಹುದು. ಅಂದರೆ ಏಲಿಯನ್ಸ್ ನಮ್ಮ ಯೂನಿವರ್ಸ್ನಲ್ಲಿ ಇರೋ ಚಾನ್ಸಸ್ ಇದೆ. ಅಂದರೆ ಇದು ನಮಗೆ ಮಲ್ಟಿವರ್ಸಸ್ ಬಗ್ಗೆ ಐಡಿಯಾ ಕೊಡುತ್ತೆ. ಅಂದರೆ ನಮ್ಮ ಒಂದು ಡಿಸಿಷನ್ಗೂ ಇನ್ನೊಂದು ಯೂನಿವರ್ಸಸ್ ಕ್ರಿಯೇಟ್ ಆಗೋದು, ಅಂದರೆ ಅಥವಾ ಪ್ಯಾರಲಲ್ ಯೂನಿವರ್ಸಸ್ ಅಂತಲೂ ಹೇಳ್ತಾರೆ. ಅದಾಗಿ ಮಲ್ಟಿಪಲ್ ರಿಯಾಲಿಟಿನ ಕ್ರಿಯೇಟ್ ಮಾಡ್ಬೋದು. ಯಾವಾಗಲಾದರೂ ನಿಮಗೆ ಡೇಜಾವು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅದು ಈ ಸಿಮ್ಯುಲೇಷನ್ನಲ್ಲಿ ಗ್ಲಿಚ್ ಕೂಡ ಆಗಿರ್ಬೋದು, ಅಥವಾ ಬೇರೆ ಯೂನಿವರ್ಸ್ನ ಮೆಮೊರಿ ಕೂಡ ಆಗಿರ್ಬೋದು. ಏನೇ ಇರಲಿ, ಇದೆಲ್ಲದೂ ಒಂದು ಥಿಯರಿ ಥರ ಅನಿಸ್ಬೋದು. ಇದು ರಿಯಲ್ ಆಗಿದ್ದರೆ ಯಾಕೆ ನಾವು ಸಿಮ್ಯುಲೇಷನಲ್ಲಿ ಇದ್ದೀವಿ ಅಂತ ಕ್ವಶನ್ ಅರೈಸ್ ಆಗ್ಬೋದು. ಮೇ ಬಿ ನಮ್ಮ ಅಡ್ವಾನ್ಸ್ಡ್ ಮನುಷ್ಯ ಜನಾಂಗ ಸಿಮ್ಯುಲೇಷನ್ ಕ್ರಿಯೇಟ್ ಮಾಡಿ ಹ್ಯೂಮನ್ ಲೈಫ್ ಪಾಸ್ಟ್ ಬಗ್ಗೆ ಸ್ಟಡಿ ಮಾಡ್ತಿರ್ಬೋದು. ಇದು ಗೇಮ್ ಆಗಿರಲಿ ಅಥವಾ ರಿಯಲ್ ಆಗಿರಲಿ, ನಾವು ಕೇಳ್ಕೊಳ್ಳೋದು ಗೇಮ್ ಓವರ್ ಆಗದೆ ಇದ್ದರೆ ಸಾಕು ಅಷ್ಟೇ.